ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ಮರ ಕಡಿತಾ ಅವನ ಫ್ರೆಂಡ್ ಬಂದು ಕರ್ದ ಲವ್ ಊಟಕ್ಕೆ ಹೋಗೋಣ ಬಾರೋ ಟೈಮ್ ಆಯ್ತು ಅಂತ. ಸರಿ ಮಚಾ ಒಂದೇ ಒಂದ್ ಮರ ಕಟ್ ಮಾಡ್ಬಿಟ್ಟು ಬರ್ತೀನಿ ಇರೋ ಅಂತ ಹೇಳ್ತಾನೆ. ಆ ಫ್ರೆಂಡ್ ನ ಯಾರೋ ಸರ್ಕ್ ಅಂತ ಹೇಳ್ಕೊಂಡು ಹೋದಂಗ ಆಯ್ತು. ಇವನಿಗೆ ಒಂಥರ ಆಶ್ಚರ್ಯ. ಹೋಗಿ ನೋಡ್ತಾನೆ ಅಲ್ಲಿ ಫ್ರೆಂಡ್ ಇಲ್ಲ, ಫ್ರೆಂಡ್ ಬೆರಳು ಯಾರೋ ಕಟ್ ಮಾಡಾಕಿದ್ದಾರೆ. ಅದನ್ನ ನೋಡಿ ಎದ್ದು ಬಿದ್ದು ಅಣ್ಣ ಓಡ್ತಾವನೆ. ಢಮಾರ್ ಅಂತ ಒಂದು ಬಾವಿ ತರ ಇದೆ, ಟ್ರಾಪ್ ಇದ್ದಂಗೆ ಬಿದ್ದ. ಬಟ್ ಎಸ್ಕೇಪ್ ಆಗೋದಾರಿ ತಿರ್ಗಾ ಓಡ್ತಾವನೆ. ಕಾಲು ಗಗ್ಗ ತಗೊಳಕೊಂಡು ಹಂಗೆ ತಲೆ ಕೆಳಗಡೆ ಕಾಲ್ ಮೇಲ್ಗಡೆ ನೆತ್ತಾಡ್ತಾವನೆ. ಅಲ್ಲೊಬ್ಬ ಕಾಡು ಮನುಷ್ಯ ಇದ್ದಂಗ ಅವನೇ ಬಂದ ಲಚಕ್ ಅಂತ ಚುಸ್ತಾನೆ. ಅಲ್ಲಾಗ್ತಾರೆ ಟೈಟ್ಲು. ಹಂಗೆ ಇಲ್ಲೊಂದು 4 ಜನ ಫ್ರೆಂಡ್ ನ ತೋರಿಸ್ತಾರೆ. ಎಲ್ಲರೂ ವೆಕೇಶನ್ ಬಂದವರೆ ಮಚಾ ಎಲ್ಲಾ ಪಾರ್ಟಿ ನಂತೆ ಕಂಡ್ರು, ತಲೆ ಕೆಡಿಸ್ಕೊಂಡ್ಬಿಟ್ರಿ ಅಂತೇಳಿ ಫ್ರೆಂಡ್ಸ್ ಗೆ ಪಾರ್ಟಿ ಕೊಡ್ತಾವನೆ. ಓಕೆ ಮಚಾ ಬೆಳಿಗ್ಗೆಲ್ಲ ಬಂದ್ಬಿಡ್ರಿ ಬೋಟಿಂಗ್ ಇದೆ ಅಂತೇಳಿ ಎಲ್ಲರೂ ಬೋಟಿಂಗ್ ಗೆ ಹೋದ್ರು. ಗೈಡನು ಬಂದ್ರು. ಇವ್ರ ಫೋನ್ ಎಲ್ಲ ಸಿಕ್ಕೊಂಡ್ರು. ನೋಡ್ರಪ್ಪ ನಾನು ಹೇಳಿದ ಕೆಲಸ ಕರೆಕ್ಟ್ ಆಗಿ ಮಾಡ್ರಿ, ರೂಲ್ಸ್ ಎಲ್ಲ ಮೀರ್ಬಾಡ್ರಪ್ಪ ಅಂತೇಳಿ ಅವ್ರನ್ನ ಕರ್ಕೊಂಡು ಒಯ್ತಾವನೆ. ಆ ಬೋಟಲ್ ಬಂದು ಒಂದ್ ಹುಡುಗಿಗೆ ಪಾಪ ವಾಂತಿನೇ ಬಂದ್ಬಿಡ್ತು. ಸರಿ ಹಂಗೆ ಮಾಡಿ ನೈಟ್ ಕ್ಯಾಂಪ್ ಹಾಕೊಂಡ್ರು. ಹಂಗೆ ಇಲ್ಲೊಂದ್ ಜೋಡಿನ ತೋರಿಸಿದ್ರು. ಇಬ್ರು ಬೈಕ್ ಅಲ್ಲಿ ಟ್ರಕ್ಕಿಂಗ್ ಬಂದವ್ರೆ. ವಾವ್ ಇದು ಸೂಪರ್ ಆಗಿದೆ ಅಂತ ಯೂಟ್ಯೂಬ್ ಅಲ್ಲಿ ಏನೋ ಅಪ್ಲೋಡ್ ಮಾಡ್ತಾವನೆ ವಿಡಿಯೋನ. ಹಂಗೆ ಹೊರಗಡೆ ಹೋದ್ರು. ಡಮಾರ್ ಅಂತ ಒಬ್ಬ ಕಾಣೆ ಹೋದ. ಎಲ್ಲೋ ಹೋದೆ ಶಿಷ್ಯ ಅಂತ ಈ ಹುಡುಗಿ ಹುಡ್ಕೊಂಡು ಒಂದು ಗುಹೆ ಒಳಗಡೆ ನುಗ್ಬಿಟ್ಟಿದ್ದಾಳೆ. ಆ ಕಡೆಯಿಂದ ಯಾರೋ ಬಂದಂಗಾಯ್ತು. ಲಬೋ ಅಂತ ಬಡ್ಕೊಂತಾಳೆ. ಅವಳು ಏನಾಯ್ತಂತ ಗೊತ್ತಿಲ್ಲ. ಈ ಕಡೆ ಹುಡುಗರೆಲ್ಲ ಕ್ಯಾಂಪ್ ಹಾಕಿದ್ರಲ್ಲ, ಆ ಗೈಡ್ ಹೇಳ್ತಾವನೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಸುಮಾರಾಗಿ ಗೊತ್ತು. ನಮ್ಮಪ್ಪ ಸ್ಟಾರ್ಟಿಂಗ್ ಸೀನಲ್ಲಿ ಇಲ್ಲೇನು ನೋಡ್ರಂತೆ ಈ ಕಾಡಲ್ಲಿ, ಅದಕ್ಕಾಗಿ ನಮ್ಮಪ್ಪ ಅವಾಗಲೇ ಓಡೋಗ್ಬಿಟ್ರು. ಅವಾಗಿಂದ ನಾನೇ ಇಲ್ಲ ಗೈಡ್ ಅಂತ ಹೇಳ್ತಾವನೆ. ಇವನು ಯಾರ ಮಗ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ JCB ಓಡಿಸ್ತಾ ಇದ್ನಲ್ಲ ಅವ್ರ ಮಗ ಇವನು. ಇವನು ಹೇಳೋದನ್ನೆಲ್ಲ ಅವರು ಅಷ್ಟೊಂದು ಕಿವಿಗೆ ಹಾಕೊಳ್ಳಲ್ಲ, ಕಾಮಿಡಿಯಾಗಿ ನಗುತ್ತಾವ್ರೆ. ಎಲ್ಲಾರು ನಿದ್ದೆ ಮಾಡಿದ್ರು. ಒಂದ್ ಹುಡುಗಿ ಮಾತ್ರ ಎದ್ದಂಗೆ ಸುಸ್ಸೇನೋ ಹೋಯ್ತಾವಳೆ. ಢಮಾರ್ ಅಂತ ಹಿಂಗಡೆ ಬಂದು ಹಿಡ್ಕೊಂಡ. ನೋಡಿದ್ರೆ ಇವನು ಅವ್ರ ಫ್ರೆಂಡೇ. ಆಕ್ಚುಲಿ ಇವನೇ ಎಕ್ಸ್ ಬಾಯ್ ಫ್ರೆಂಡ್. ಇವಳು ಅವ್ರ ಹತ್ರ ದುಡ್ಡಿದೆ ಅಂತೇಳಿ ಆ ದುಡ್ಡನ್ನ ಪಟಾಯಿಸ್ಕೊಳಕ್ಕೆ ಇವಳು ಅವನ್ನ ಲವ್ ಮಾಡ್ತಾರ ನಾಟಕ ಮಾಡ್ತಾವಳೆ. ಇವನು ಸ್ವಲ್ಪ ರೊಮ್ಯಾನ್ಸ್ ಮಾಡಕ್ಕೆ ಬಟ್ ಅವಳು ಯವ್ ಬೇಡವಾದ ಅಂತ ಹೊಂಟೈತಾಳೆ. ಹಂಗೆ ಬೆಳಗ್ಗೆ ಎದ್ರು. ನೋಡಿದ್ರೆ ಆ ಸೌಕಾರ ಹುಡುಗ ಇಲ್ಲ. ಆ ಗೈಡ್ ಹತ್ರನು ಕೇಳ್ತಾವ್ರೆ ಯೋ ಇವಾಗ ಏನಯ್ಯ ಮಾಡೋದು, ನಮ್ ಫ್ರೆಂಡ್ ಒಬ್ಬ ಇಲ್ಲ ಅಂತ. ನೋಡಪ್ಪ ನಾನು ನೈಟೇ ಹೇಳ್ದೆ ಎಲ್ಲ ಸೈಲೆಂಟ್ ಆಗಿ ಮಲ್ಕೊಳ್ರು ಅಂತ, ನೀವು ನೈಟ್ ಏನ್ ಮಾಡಿದ್ರು ನನಗೇನ್ ಗೊತ್ತು, ನಾನು ಇಲ್ಲೇ ಮಲಗಿದ್ದೀನಲ್ಲ ಅಂತ ಗೈಡ್ ಹೇಳ್ತಾವನೆ. ಹುಡುಗರು ಕೇಳಲ್ಲ, ಫ್ರೆಂಡ್ ನ ಕಾಪಾಡ್ಲೇಬೇಕು ಅಂತೇಳಿ ಬೋಟ್ ಎತ್ಕೊಂಡು ಫ್ರೆಂಡ್ ನ ಹುಡುಕಕ್ಕೆ ಹೋಗ್ತಾರೆ. ಗೈಡು ಹೇಳ್ತಾವನೆ ಬೇಡ ಹೇಳೋ ಮಾತ್ ಕೇಳ್ರಿ ಅಂತ. ಹುಡುಗಿರೇನು ಸರ್ ಗೈಡ್ ಸರ್ ಪ್ಲೀಸ್ ಸರ್ ನಿಮ್ಮನ್ ಬಿಟ್ರೆ ನಮ್ಗೆ ಇನ್ಯಾರ ಗತಿ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಹುಡುಗಿ ಮಾತು ಯಾರ್ ತಾನೇ ಕೇಳಲ್ಲ. ಸರಿ ನಡೀರಿ ಅಂತೇಳಿ ಸ್ವಲ್ಪ ದೂರ ಗೈಡ್ ಕರ್ಕೊಂಡು ಹೋಯ್ತಾನೆ. ಅವರನು ಕೇಳಲ್ಲ ಸರ್ ನೀವ್ ಇಲ್ಲೇ ಇರಿ, ನಾವ್ ಹೋಗ್ಬಿಟ್ಟು ನಮ್ ಫ್ರೆಂಡ್ ನ ಹೆಂಗಾರು ಮಾಡಿ ಕರ್ಕೊಂಡ್ ಬಂದ್ಬಿಡ್ತೀವಿ ಅಂತ ಗೈಡ್ ನ ಅಲ್ಲೇ ಬಿಟ್ಬಿಟ್ಟು ಹೊಂಟೈತಾನೆ. ಗೈಡು ಹೇಳ್ತಾವನ್ ಫಸ್ಟೇ ನಾನ್ 10 ನಿಮಿಷ ಕಾಯ್ತೀನಿ, ಅದ್ರ ಮೇಲೆ ಕಾಯಲ್ಲ, ಬರೋರು ಬನ್ರಿ, ಇಲ್ಲಾಂದ್ರೆ ನಾನು ಹೊಂಟೈತೀನಿ ಅಂತ ಹೇಳ್ತಾನೆ. ಓಕೆ ಸರ್ ವೆಯ್ಟ್ ಮಾಡಿ ಬರ್ತೀನಿ ಅಂತ ಎಲ್ಲಾರು ಫ್ರೆಂಡ್ ನ ಹುಡುಕಕ್ಕೆ ಹೋದ್ರು. ಗೈಡು ಒಬ್ನೇ ಇರಕ್ಕೆ ಬೇಜಾರು. ಅಲ್ಲೇನೋ ಸೌಂಡ್ ಆಗ್ತಾ ಇದೆ. ಸೀದಾ ಹೋಗ್ತಾನೆ. ನೋಡ್ತಾವನೆ ತುಂಬಾ ಜನ ಗೊಂಬೆಗೊಳ್ತಾರ ಅಲ್ಲಿ ಕುಂದ್ಕೊಂಡಿದ್ದಾರೆ. ಅದ್ರೊಬ್ಬ ಮಗಕ್ಕೆ ಪೇಂಟ್ ಹೊಡ್ಕೊಂಡ್ರಂಗಿದಾನಲ್ಲ, ಅವ್ನ ಮುಖನ ಹಂಗೆ ನೋಡ್ತಾನೆ. ಡಮಾರ್ ಅಂತ ಕಣ್ಬಿಟ್ಟ. ಇನ್ನ ಗೈಡು ಎದ್ದು ಬಿದ್ದು ಬೋಟ್ ಹತ್ರ ಓಡ್ ಬರ್ತಾನೆ. ಅವರು ಓಡಿಸ್ಕೊಂಡ್ ಬರ್ತಾವ್ರೆ. ಅಲ್ಲಿ ತೋರ್ಸ್ತಾರೆ ಈ ಕಾಡು ಮನುಷ್ಯರುಗಳನ್ನ, ಇವರು ಮನುಷ್ಯರು ತಿನ್ನೋ ಮನುಷ್ಯರುಗಳು. ಗೈಡನು ಬೋಟ್ ಎತ್ಕೊಂಡು ಸ್ವಲ್ಪ ಮುಂದೆ ಹೋದ. ಢಮಾರ್ ಅಂತ ಬಂದು ಗೈಡ್ ನ ಚುಚ್ಚಿ ಹಂಗೆ ಸಾಯಿಸ್ತಾನೆ. ಈ ವಿಷಯ ಹೋಗಿರೋ ಫ್ರೆಂಡ್ಸ್ ಗೆ ಗೊತ್ತಿಲ್ಲ. ಅವಲ್ಲ ಇಬ್ರು ಬೈಕ್ ಅಲ್ಲಿ ಟ್ರೆಕ್ಕಿಂಗ್ ಬಂದ್ರಲ್ಲ ಅದೇ ಗುಹೆಗೆ ಇವ್ರು ಬಂದ್ರು. ನೋಡಿದ್ರೆ ಹೆಲ್ಮೆಟ್ ಅಲ್ಲೇ ಇದೆ, ಫ್ರೆಂಡು ಅಲ್ಲೇ ಇದ್ದಾನೆ. ಹುಡುಗಿರೆಲ್ಲ ಬೈತವ್ರೆ, ಲೇ ನಿನ್ಗೆ ಸ್ವಲ್ಪನಾರು ಗೊತ್ತಿಲ್ವಾನೋ, 3 ಜನ ಬಿಟ್ಟು ಬಂದ್ಬಿಟ್ಟಿದ್ಯಲ್ಲ ನೀನು, ನಾವೆಲ್ಲ ಎಷ್ಟು ಹುಡುಕುದಿ ಗೊತ್ತಾ ನಿನ್ನ, ಹಂಗೆ ಹಿಂಗೆ ಅಂತ ಬೈತವ್ರೆ. ಲೇ ನಿಮ್ಮನ್ನೆಲ್ಲ ಆಟ ಆಡಿಸ್ದೆ ಕಣೆ, ಈ ತರ ಫಾರೆಸ್ಟ್ ಗೆ ರೆಸಾರ್ಟ್ ಗೆ ಜಾಲಿ ಮಾಡಕ್ ಬಂದು ಒಂದೇ ಕಡೆ ಡೆಡ್ ಬಾಡಿ ತರ ಮಲ್ಕೊಳಕ್ ನನಗೆ ಇಷ್ಟ ಇಲ್ಲಪ್ಪ ಅಂತ ಸೌಕಾರ ಹುಡುಗ ಹೇಳ್ತಾವನೆ. ಸರಿ ಬಂದ್ರು ನಿಮ್ ಕತೆಗಳನ್ನ ಅಲ್ಲೋಗಿ ಮಾಡ್ಕೊಳ್ಳೋಣ ಅಂತೇಳಿ ಹುಡುಗಿರು ಹೇಳ್ತಾವ್ರೆ. ಎಲ್ಲರೂ ಬೋಟ್ ತಗೊಂಡು ಬಂದ್ರು. ಅಲ್ಲಿ ಯಾರೋ ಒಂದ್ ಅಣ್ಣ ಬಿರಿಯಾನಿ ಮಾಡಿಕ್ಕವನೇನೋ. ಹೋಗಿ ಒಂದ್ ಪೀಸ್ ತಿನ್ಕೊಂಡ್ಬಿಡ್ತಾನೆ. ನೋಡ್ರೆ ಅದು ಮನುಷ್ಯರ ಮಾಂಸ. ಅದು ನೋಡಿ ಅಂತ ಎಲ್ಲರಿಗೂ ವಾಂತಿ ಬರ್ತಾ ಇದೆ. ಇಲ್ಲಿದ್ರೆ ಡೇಂಜರ್ ಕಾಣ್ಲಾ, ಎದ್ದು ಓಡೋಣ ಬನ್ರಿ ಅಂತೇಳಿ ಎಲ್ಲರೂ ಬೋಟ್ ತಗೊಂಡು ಹೋಯ್ತಾವ್ರೆ. ಆ ಕಾಡು ಮನುಷ್ಯರು ನೀರೊಡನೆ ಅವ್ರನ್ನ ಅಟ್ಯಾಕ್ ಮಾಡ್ತಾವ್ರೆ. ಸೌಕಾರ ಹುಡುಗನ್ಗೆ ಕೈಯಲ್ಲೇ ಹಾಕ್ಬಿಟ್ರು ಒಂದು ಮಾರ್ಕೋ. ಇನ್ನ ನಮ್ಮ ಜುಟ್ಟುನು ಬಂದು ಕಾಪಾಡ್ತಾನೆ. ಅದೇ ಜುಟ್ಟು ಕೂದ್ಲು ಬಿಟ್ಟಿದಾನಲ್ಲ ಅವನು. ಆದ್ರೆ ಆ ಕಾಡು ಮನುಷ್ಯ ಬಿಡ್ತಾಳ ರೀ, ಎಲ್ಲಿ ಕಲ್ತ್ಕೊಂಡು ಫೈಟ್ ಗೊತ್ತಿಲ್ಲ, ಇಕ್ಕ ಮುಖ ಬಾರಿಸ್ತಾವನೆ. ಆ ಜುಟ್ಟೆ ಬಂದು ಹಿಂದ್ಗಡೆ ಚುಚ್ಚಿ ಆ ಕಾಡು ಮನುಷ್ಯನ ಅಲ್ಲೇ ಕರಗಿಸ್ಬಿಟ್ಟ ನೀರಲ್ಲಿ. ಅವನು ಸತ್ತೋಗೋಣ ಅನ್ಕೊಂಡ್ರೆ ಹಂಗೆ ದೇಕ್ಕೊಂಡ್ ದಡಕ್ ಬಂದ್ಬಿಟ್ಟಿದ್ದಾನೆ. ಅಲ್ಲಿ ಬಂದ ಇನ್ನೊಬ್ಬ ಕಾಡು ಮನುಷ್ಯ ಅವನ್ ನೋಡಿ ಯಾಯ್ ಬಿಡಲ್ಲ ಹಾಕೊಂಡ್ರು ನಿಮ್ಮನ್ನ ಅಂತ ಆಡಿಸ್ತಾವನೆ ಅವ್ರನ್ನ. ಈ ಕಡೆ ಫ್ರೆಂಡ್ಸ್ ಗಳನ್ನು ಯಾ ಕಡೆ ಹೋಗೋದು ಗೊತ್ತಿಲ್ಲ, ಆ ಕಡೆ ಈ ಕಡೆ ಹುಡುಕ್ತಾವ ರೋಡ್ ನ. ಅದೇನು ನ್ಯಾಷನಲ್ ಹೈವೇನ ಅದು ಕಾಡಲ್ವಾ, ಹಂಗೆ ಹುಡುಕ್ತಾ ನೈಟೇ ಆಗೋಯ್ತು. ಎಲ್ಲಾರು ಅಲ್ಲಿ ದಬಾಕೊಂಡು ಮಲಗವ್ರೆ ಕಾಡಲ್ಲಿ. ನಮ್ ಜುಟ್ಟು ಹುಡುಗನ್ಗೆ ತಲೆ ಕೆಡ್ತಾ ಇದೆ, ಏನಪ್ಪಾ ಮಾಡೋದಂತೇಳಿ ಅಲ್ಲಿ ಕೆಸರಿದೆ, ಅದನ್ನೆತ್ತಿ ಉಚ್ಕೊಂತ ಅವನ್ ಮೈಯೆಲ್ಲ ಉಚ್ಕೊಂಡ್ ಹಂಗೆ ಮಲಿಕೊಂಡ್ಬಿಟ್ಟಾರೆ. ಅವನು ಅಲ್ಲಿಗೆ ಬರ್ತಾ ನೋಡಿ ಒಬ್ಬ ಕಾಡು ಮನುಷ್ಯ ಆ ಕಡೆ ಈ ಕಡೆ ಹುಡುಕ್ತಾ ಬಿದ್ದವನೆ. ಟಕ್ಕಂತ ಇವನು ಕೆಸರಲ್ಲಿ ಮಲಗಿದ್ನಲ್ಲ ಎದ್ದಿ ಅವನ ಜೊತೆ ಫೈಟ್ ಮಾಡ್ತಾ ಅವನೆ. ಅಲ್ಲಿಗೆ ಹೆಂಗೋ ಸೌಕಾರ ಫ್ರೆಂಡ್ನು ಬಂದ. ಅವನ್ ಕೈಯಿಂದಾನೆ ಆ ಕಾಡು ಮನುಷ್ಯ ಕಚ್ಬಿಡ್ತಾನೆ. ದೊಡ್ಡ ಬೆಟ್ಟದ ಮೇಲೆ ಎಲ್ಲರಿಗೂ ಜಗಳ, ಇವಾಗ ಯಾವನಪ್ಪ ಕೆಳಗಡೆ ಬೀಳ್ತಾನೆ ಅಂತ ಅನ್ಕೊಂಡೆ. ನೋಡಿದ್ರೆ ಜುಟ್ಟು ಹುಡುಗನೆ ಬಿದ್ದೋಗ್ಬಿಟ್ಟ. ಹಂಗಾರೆ ಸತ್ನ ಇವನು ಅನ್ಕೊಂಡೆ. ಢಮಾರ್ ಅಂತ ಎದ್ದ. ನಿಧಾನಕ್ಕೆ ಆ ಕಡೆ ಈ ಕಡೆ ನೋಡ್ಕೊಂಡು ಹುಷಾರಾಗಿ ಬರ್ತಾವನೆ. ನೋಡಿದ್ರೆ ಅಲ್ಲಿ ಫ್ರೆಂಡ್ ನ ಕಟ್ಟಾಕ್ಬಿಟ್ಟವನೆ. ಆ ಕಾಡು ಮನುಷ್ಯರು ಇದಾರಲ್ಲ ಅವ್ರ ಮನೆ ಹತ್ರನೇ ಬಂದ್ಬಿಟ್ಟ ಇವನು. ಮಚಾ ಏನು ತಲೆ ಕೆಡಿಸ್ಕೊಂಡ್ಬಿಡ ಕಣೋ, ನೀನ್ ನನ್ನ ಫ್ರೆಂಡ್ ಅಲ್ವಾ, ನಾನು ನಿನ್ ಬಿಡಲ್ಲ ಮಚ್ಚಿ,
ಅದೆಲ್ಲ ಮರ್ತ್ಬಿಡೋ, ಹಳೆ ಸ್ಟೋರಿ ಎಲ್ಲ ನಂಗೆ ಬೇಕಾಗಿಲ್ಲ, ನಿನ್ ಗರ್ಲ್ ಫ್ರೆಂಡ್ ನನ್ನ ಎಕ್ಸ್ ಲವರ್ ಮಚ್ಚಿ ಅಂತ ಹೇಳಿ ಹಂಗೆಲ್ಲ ಹೇಳಲ್ಲ, ಇದೆಲ್ಲ ನಾನು ಹೇಳ್ತಾ ಇದೀನಿ, ನಿನ್ನ ಕಾಪಾಡ್ತೀನಿ ಮಚ್ಚ, ನಾನು ಇರೋ ಗಂಟ ತಲೆ ಕೆಡ್ಸ್ಕೊಂಬೇಡ ಅಂತ ಫ್ರೆಂಡ್ಗೆ ಮಾತು ಕೊಡ್ತಾವನೆ. ಈ ಕಡೆ ಕಾಡು ಮನುಷ್ಯರು ಎಳ್ಕೊಂಡ್ರು ಅವನ, ಲೇ ಲಂಚ್ ಕಟ್ ಮಾಡೋಣ ಎಳಿರ ಅವನ ಈ ಕಡೆ ಅಂತ, ಸರಿ ಡಿನ್ನರ್ಗೆ ತುಂಡು ತುಂಡಾಗ ಅವನ್ನ ಕತ್ತರಿಸ್ತಾರೆ. ಅದನ್ನ ಅಲ್ಲಪ್ಪ ಅವನಿಗೆ ಮೂಸಿಸ್ತಾರ, ಹಂಗೆ ನೋಡೋ ಬ್ಲಡ್ ಟೆಸ್ಟ್ ಹೆಂಗೈತೆ ಅಂತ. ಫ್ರೆಂಡ್ನು ಪಾಪ ಎದ್ದು ಬಿದ್ದು ಆ ಕಡೆ ಈ ಕಡೆ ಓಡ್ ಬರ್ತಾನೆ. ಎಲ್ಲಾ ಕಡೆ ಕಾಡು ಮನುಷ್ಯರು ಅಟ್ಯಾಕ್ ಮಾಡ್ಬಿಟ್ರು. ಇನ್ನೇನು ಅಷ್ಟೇ ಪಾಪ ನೈಟ್ ಡಿನ್ನರ್ಗೆ ಆಗೋದ ಅವನು. ಹಂಗೆ ಬೆಳಗ್ಗೆ ಜುಟ್ನ ತೋರಿಸಿದ್ರು. ಆ ಹುಡುಗಿರ ಹತ್ರ ಬಂದ, ಲೇ ಅವ್ನ್ ಸತ್ತಾಕಂಡ್ರೆ ಫಸ್ಟ್ ಇಲ್ಲಿಂದ ಹೋಗ್ಬೇಕು, ನಾವು ಇಲ್ಲಿ ಮನುಷ್ಯರನ್ನ ತಿನ್ನೋ ಮನುಷ್ಯರ ಕಣೆ, ನಡೀರೇ ಹೋಗೋಣ ಅಂತೇಳಿ ಹುಡುಗ ಇಬ್ಬರನ್ನು ಕರ್ಕೊಂಡು ಹಂಗೆ ಮುಂದೆ ಹೋಯ್ತಾ ಅವನೆ. ಟಕ್ ಅಂತ ಅಲ್ಲೊಬ್ಬ ಕಾಡು ಮನುಷ್ಯ ಬಂದ, ಬಟ್ ಅವನು ಹಂಗೆ ಬಚ್ಚಿಕೊಂಡ್ಬಿಟ್ಟ. ತಿರ್ಗಾ ಇವ್ರನ್ನ ಓಡಿಸ್ಕೊಂಡ್ ಬರ್ತಾವನೆ. ನೋಡ್ರಿ ಅಲ್ಲಿ ಒಂದು ಟ್ರ್ಯಾಪ್ ಇದೆ, ಆ ಟ್ರ್ಯಾಪ್ ಅಲ್ಲಿ ಒಂದು ಹುಡುಗಿ ಬಿದ್ದೋಗ್ಬಿಟ್ಲು. ಅವ್ರನ್ನ ಕಾಪಾಡು ಪ್ಲೀಸ್ ಅಂತ ಇವ್ರುನು ಸೊಂಟಕ್ಕೆ ಬುಡ ಎಲ್ಲ ಕಟ್ಕೊಂಡು ಇಳಿತಾರೆ. ಹೆಂಗೋ ಹಂಗೆ ಮಾಡಿ ಅವಳನ್ನು ಮೇಲ್ಗಡೆ ಎತ್ಬಿಟ್ರು. ಪಾಪ ರೀ 3 ಜನ ಪಿಕ್ನಿಕ್ ಬಂದ್ರು. ಅವಳಿಗೆ ಬೇರೆ ಆ ರಂಬೆ ಎಲ್ಲ ಚುಚ್ಕೊಂತಲ್ಲ, ಸಖತ್ತು ನೋವು. ಅಲ್ಲೊಂದು ದೊಡ್ಡ ನದಿ ಇದೆ, ಹಿಂದ್ಗಡೆ ಬೇರೆ ಕಾಡು ಮನುಷ್ಯರಿದ್ದಾರೆ. ಇನ್ನೇನ್ ಮಾಡೋದು, ಇವ್ರ ಕೈಯಲ್ಲಿ ತಗೊಳಕೊಂಡು ಊಟಕ್ಕಿಂತ ಬಿದ್ ಸಾಯದ ಮೇಲು ಅಂತೇಳಿ 3 ಜನ ಅದರಲ್ಲಿ ಎಗರು ಬಿಡ್ತಾರೆ. ಅಲ್ಲೊಂದು ಚಿಕ್ಕ ಲೈಫ್ ಬೋಟ್ ಇದೆ, ಆ ಲೈಫ್ ಬೋಟ್ ಅಲ್ಲಿ ಹಂಗೇ ಹೋಯ್ತಾ ಅವ್ರ ನಿಧಾನಕ್ಕೆ. ಅಲ್ಲೊಂದು ದಡ ಸಿಕ್ತು, ಆ ದಡದಲ್ಲಿ ಹಂಗೆ ಇಳಿದ. ಅಲ್ಲೊಬ್ಬ ಕಾಡು ಮನುಷ್ಯ ಬೇರೆ ಬಂದ್ಬಿಟ್ಟ. ಅಲ್ಲಿ ಮೊಬೈಲ್ ಬೇರೆ ರೆಕಾರ್ಡ್ ಮಾಡಿಕೈತೆ. ಸುಮ್ನೆ ಅವನಿಗೆ ಟ್ರ್ಯಾಪ್ ಕಾಡು ಮನುಷ್ಯನಿಗೆ. ನಮ್ ಹೀರೋ ಬರ್ತಾನೆ ನೋಡಿ, ಢಮಾರ್ ಅಂತ ಅವ್ನು ಕೊಡ್ತಾನೆ. ಹಂಗೆ ಚಾಕು ಇದೆ ಅವನ ಕೈಯಲ್ಲಿ ಬೇರೆ. ಯಾರು ಚುಚ್ಕೊಂತಾರ ಗೊತ್ತಿಲ್ಲ. ಆ ಕಾಡು ಮನುಷ್ಯ ಆ ಜುಟ್ಟು ಹುಡುಗನ್ನ ಕೆಳಗಡೆ ಹಾಕಿ ತುಳಿತಾವನೆ. ಒಂದ್ ಮರದ ರಂಬೆಗೆ ಹಾಕಿಟ್ಟ, ಕತ್ತಿಗೆ ಚಾಕು ಇಟ್ಬಿಟ್ಟ. ಈ ಕಡೆ ಹುಡುಗಿರು ಬೇರೆ ಬೋಟ್ ಅಲ್ಲಿ ನಿದ್ದೆ ಮಾಡ್ಕೊಂಡ್ ಬರ್ತಾವ್ರೆ. ಅವ್ರನ್ನು ಅವನು ನೋಡ್ಬಿಟ್ಟ. ಆ ಕತ್ತಿಗೆ ಹಗ್ಗ ಹಾಕಿ ಹಂಗೆ ನುಲಿಸ್ತಾನ ಅವನ. ನಮ್ ಹೀರೋ ಆ ಹಗ್ಗನ ಕಿತ್ಕೊಂಡು, ಆ ಚಾಕುನ ಕಿತ್ಕೊಂಡು ಹಂಗೆ ಅವ್ನು ಚುಚ್ತಾನ ನೋಡ್ರಿ. ಅವನು ಹೋಗಿ ನೀರಲ್ಲಿ ಬಿದ್ದ. ಒಬ್ಬಳು ಬೇರೆ ನಿದ್ದೆ ಮಾಡ್ತಾಳೆ, ಎದೊಳೆ ಬೇಗ ಅಂತೇಳಿ ಅವಳನ್ನ ಕುಂಟರ್ಸ್ಕೊಂಡು ಲೈಫ್ ಬೋಟಲ್ ಹಂಗೆ ಮುಂದೆ ಹೋಯ್ತಾರೆ. ಜುಟ್ಟು ಹುಡುಗ ಹಂಗೆ ಆ ಕಾಡು ಮನುಷ್ಯನ ಹಿಡ್ಕೊಂಡು ತಲೆ ಹಂಗೆ ಕತ್ತರಿಸಿ ಬಿಸಾಕ್ತಾನ್ರಿ. ಆ ಇಬ್ಬರಿಗೇನು ಕರಿತಾವ್ರೆ, ಲೋ ಬಾರ ಹೋಗೋಣ ಅಂತ. ಇಲ್ಲ ನನ್ನ ಫ್ರೆಂಡ್ ಕೊಂದವ್ರನ್ನ ನಾನು ಬಿಡೋದೇ ಇಲ್ಲ ಅನ್ಬಿಟ್ಟು ಆ ಕಾಡು ಮನುಷ್ಯರ ಇದಾರಲ್ಲ ಆ ಕಡೆ ಈ ಜುಟ್ಟವನು ಹೋಯ್ತಾನೆ. ಇನ್ನ ಅವರು ಹಂಗೆ ಹೋಯ್ತಾರೆ ಇಬ್ರು ಹುಡುಗಿರು ಬೋಟಲ್ಲಿ. ಇವನು ಈ ಕಡೆ ಬಂದ. ಹಂಗೆ ಬೆಳಗ್ಗೆ ಆಯ್ತು, ಅಲ್ಲೊಂದು ಕಾರ್ ಕೂಡ ಬಂತು. ಇವ್ರಿಬ್ಬರನ್ನ ಅವ್ರು ಪಿಕಪ್ ಮಾಡ್ಕೊಂಡು ಹೋಯ್ತಾರೆ. ಪಾಪ ಇವಾಗ ಹೇಳಿ, ಇದರಲ್ಲಿ ಮೇನ್ ಹೀರೋ ಯಾರು? ಜುಟ್ಟವನ್ ತಾನೆ. ನನಗೂ ಜುಟ್ಟವನೇ ಇಷ್ಟ ಆಗಿದ್ದು. ನಿಮ್ಗೆ ಯಾರು ಇಷ್ಟ ಆದ್ರು? ನಾನು ಇಷ್ಟ ಆಗಿದ್ದೀನಿ ತಾನೆ. ಹಂಗಾರೆ ಜೊತೆಲೇ ಇರಿ. ಬಾಯ್.